ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬಡ್ಡಿ ಇಲ್ದೇನೆ ಅಪ್ ಟು 50,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂಥ ಆ್ಯಪ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆ್ಯಪ್ಸನ್ನು ನಾನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಆ್ಯಪ್ಸ್ಗಳು ಬಂದ್ಬಿಟ್ಟು RBI ರಿಜಿಸ್ಟರ್ಡ್ NBFC ಆ್ಯಪ್ಸ್ಗಳಾಗಿರ್ತವೆ ಆ್ಯಂಡ್ ಎಲ್ರಿಗೂ ಸದ್ಯಕ್ಕೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾವೆ. ಸೊ ಯಾವ ರೀತಿಯಾಗಿ ಈ ಆ್ಯಪ್ಸಿಂದ ನೀವು ಲೋನ್ನ ತಗೋಬಹುದು ಆ್ಯಂಡ್ ಯಾವ ರೀತಿಯಾಗಿ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೂ ಕೂಡ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಪೇ ಲೇಟರ್ ಆ್ಯಪ್ಸ್ ಕೂಡ ಇರ್ತವೆ ಆ್ಯಂಡ್ ವ್ಯಾಲೆಟ್ಗೂ ಸಿಗುತ್ತೆ. ವ್ಯಾಲೆಟಿಂದ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೋಡಿ ಗೈಸ್, ಈ ಒಂದು ಆ್ಯಪ್ಸ್ಗಳು ಬಂದ್ಬಿಟ್ಟು ಬಡ್ಡಿ ಇಲ್ದೇನೆ ನಿಮಗೆ ಪೇ ಲೇಟರ್ ಲೋನ್ನ ಕೊಡುತ್ತೆ. ಜೊತೆಗೆ ಇಲ್ಲಿ ಪರ್ಸನಲ್ ಲೋನ್ ಕೊಡುವಂಥ ಆ್ಯಪ್ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಲಿಸ್ಟಲ್ಲಿ ಬರುವಂಥ ಆ್ಯಪ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್. ಹೌದು, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನೇ ನಿಮಗೆ ಇನ್ಸ್ಟಂಟ್ ಆಗಿ ಅಪ್ ಟು 50,000 ರೂಪಾಯಿವರೆಗೆ ಲಿಮಿಟ್ ಕೊಡುತ್ತೆ. ನನಗೆ ಇಲ್ಲಿ 50,000 ರೂಪಾಯಿವರೆಗೆ ಪೇ ಲೇಟರ್ ಲಿಮಿಟ್ ಅನ್ನೋದು ಸಿಕ್ಕಿದೆ. ನೀವು ಇವಾಗ ಲೈವ್ ಆಗೇ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವೈಲೇಬಲ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಇದೆ. 50,000 ರೂಪಾಯಿವರೆಗೆ ನನಗೆ ಅಪ್ರೂವ್ ಆಗಿದೆ. ಅಂಡ್ ಈ ಒಂದು ಲಿಮಿಟ್ ಅನ್ನ ನಾನು 80,000 ರೂಪಾಯಿಗೆ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಜುಲೈ 17ಗೆ. ಓಕೆ, ಇದನ್ನ ನಾನು ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ನೆಕ್ಸ್ಟ್ ನಾನು ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು. ಜುಲೈ 17 ವರೆಗೂ ಲಿಮಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇನ್ಕ್ರೀಸ್ ಲಿಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನನಗೆ 80,000 ರೂಪಾಯಿ ಇನ್ಕ್ರೀಸ್ ಆಗ್ಬಿಡ್ತು. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಮ ಕಣ್ಮುಂದೆನೇ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ 80,000 ರೂಪಾಯಿವರೆಗೆ ನನಗೆ ಲಿಮಿಟ್ ಅನ್ನೋದು ಇನ್ಕ್ರೀಸ್ ಆಯಿತು ಆ್ಯಂಡ್ ಅಪ್ರೂವ್ ಆಯಿತು. ನಾನು ಇದನ್ನು ಯೂಸ್ ಕೂಡ ಮಾಡ್ಕೋಬೋದು. ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಶಾಪಿಂಗ್ ಮಾಡಲಿಕ್ಕೆ ಆಗಿರ್ಬೋದು, ಜೊತೆಗೆ ನಾನೇನಾದರೂ ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಪರ್ಚೇಸ್ಗೋಸ್ಕರ ಆಗಿರ್ಬೋದು ಆ್ಯಂಡ್ ಬಿಲ್ ಪೇಮೆಂಟ್ಸ್ಗೋಸ್ಕರ ಕೂಡ ಇದನ್ನು ನಾನು ಯೂಸ್ ಮಾಡ್ಕೋಬೋದು. 80,000 ರೂಪಾಯಿವರೆಗೆ ನನಗೆ ಇವಾಗ ಸಿಕ್ತು. ನಿಮ್ಮ ಕಣ್ಮುಂದೆನೇ ನಾನು ಇವಾಗ ಅಪ್ರೂವ್ ಮಾಡಿಕೊಂಡೆ. ಓಕೆ, ಸೊ ಈ ರೀತಿಯಾಗಿ ನೀವು ಫ್ಲಿಪ್ಕಾರ್ಟ್ ಪೇ ಲೇಟರ್ ಲೋನ ಕೂಡ ತಗೋಬೋದು. ಇದು ಫಸ್ಟ್ ಆ್ಯಪ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಫ್ಲಿಪ್ಕಾರ್ಟ್ ಪೇ ಲೇಟರ್ನ ನೀವು ತೊಗೊತೀರಾ ಅಂತಂದರೆ ಇಲ್ಲಿ ನೋ ಕಾಸ್ಟ್ EMI ಲೋನ್ ಇದಾಗಿರುತ್ತೆ. ಅಂದರೆ ಯಾವುದೇ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರೋಂಗಿಲ್ಲ. ಓಕೆ, 30 ದಿನಗಳವರೆಗೆ. ಜೊತೆಗೆ ಇಲ್ಲಿ ನೀವು ಟೈಮ್ ಸರಿಯಾಗಿ ಪೇಮೆಂಟನ್ನು ಮಾಡ್ಕೊಂಬಿಡಿ ಗೈಸ್. ಓಕೆ, ರೀಪೇಮೆಂಟನ್ನು ಮಾಡ್ಕೊಂಡ್ಬಿಟ್ರೆ ಯಾವುದೇ ಚಾರ್ಜಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ಇರೋಂಗಿಲ್ಲ. 0 ಇಲ್ಲಿ % ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಯಾವುದೇ ಇಲ್ಲಿ ಇಂಟ್ರೆಸ್ಟ್ ಇರಲ್ಲ. ನೋ ಕಾಸ್ಟ್ EMI ಲೋನ್ ಇದಾಗಿರುತ್ತೆ. ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ 3 ತಿಂಗಳ, 6 ತಿಂಗಳ, 9 ಮತ್ತು 12 ತಿಂಗಳವರೆಗೂ ಇಲ್ಲಿ ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ 1 ಕೋಟಿಗೂ ಹೆಚ್ಚು ಜನ ಅದನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ಕ್ರೆಡಿಟ್ ಸ್ಕೋರ್ನ ಕೂಡ ಇಂಪ್ರೂವ್ ಮಾಡ್ಕೋಬೋದು. ಟೈಮ್ ಸರಿಗೆ ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಸೆಕ್ಯೂರ್ ಆ್ಯಂಡ್ ಟ್ರಸ್ಟೆಡ್ ಆ್ಯಪ್ ಆಗಿದೆ. ಆ್ಯಂಡ್ ಇಲ್ಲಿ ಇಂಪ್ರೂವ್ ಕೂಡ ಮಾಡ್ಕೋಬೋದು ನಿಮ್ಮ ಒಂದು ಕ್ರೆಡಿಟ್ ಸ್ಕೋರನ್ನು. ಓಕೆ, ಆ್ಯಂಡ್ ಇಲ್ಲಿ ಯೂಸ್ ಮಾಡ್ಕೋಬೋದು. ನೀವೇನಾದರೂ ಇವಾಗ ಜಸ್ಟ್ ಶಾಪಿಂಗ್ ಮಾಡ್ತೀರಾ ಅಂದ್ಕೊಡಿ. ಸೊ ಈ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ರೀಪೇಮೆಂಟ್ ಕೂಡ ಮಾಡ್ಕೋಬೋದು. ಲೈಕ್ ನೀವು ಇದನ್ನು ರೀಪೇಮೆಂಟ್ ಮಾಡಲಿಕ್ಕೆ ಈ ಫೋನ್ಪೇ ಮತ್ತು ಗೂಗಲ್ ಪೇ ನೀವು ಯಾವ ಒಂದು ಆ್ಯಪನ್ನು ಯೂಸ್ ಮಾಡ್ಕೊತೀರಾ ನೋಡಿ, ಅದರಿಂದ ರೀಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಪೇ ಲೇಟರಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋನ ಈ ಬಟನ್ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಪ್ರೈಸಿಂಗ್ ಮತ್ತು ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಓಕೆ, ನೀವೇನಾದರೂ ಡ್ಯೂ ಮಾಡ್ತೀರಾ ಅಂತಂದರೆ ಇಲ್ಲಿ ಎಷ್ಟು ಚಾರ್ಜಸ್ ಇರುತ್ತೆ, ಏನಿರುತ್ತೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಡ್ಯೂ ಮಾಡೋಕ್ಕೆ ಹೋಗಬೇಡಿ ಗೈಸ್. ಓಕೆ, ಕ್ಲೋಸ್ ಚಾರ್ಜಸ್ ಫೀಸ್ ಕೂಡ ಅಲ್ಲಿ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಫ್ಲಿಪ್ಕಾರ್ಟ್ ಪೇ ಲೇಟರ್ದು 3 ತಿಂಗಳಿಗೆ ತೊಗೊತೀರಾ ಅಂತಂದರೆ 24% ಇಲ್ಲಿ ಇಂಟ್ರೆಸ್ಟ್ ರೇಟ್ ಹಾಕಿದ್ದಾರೆ. 1.5% ಇಲ್ಲಿ ವ್ಯಾಲ್ಯೂ ಆರ್ಡರ್ ಆಗುತ್ತೆ 100 ರೂಪೀಸ್ಗೆ. ವಿಚ್ ಎವರ್ ಈಸ್ ಹೈಯರ್, ಅಂದರೆ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಇಲ್ಲಿ ಹಾಕ್ತಾರೆ. ನಂತರ 9 ತಿಂಗಳಿಗೆ 24%, 6 ಮಂತ್ಸ್ಗೆ ಇಲ್ಲಿ 24%, 1.5% ಆರ್ಡರ್ ವ್ಯಾಲ್ಯೂ ಮೇಲೆ ಇಲ್ಲಿ ಇಂಟ್ರೆಸ್ಟ್ ರೇಟನ್ನು ಹಾಕ್ತಾ ಇದ್ದಾರೆ. ಓಕೆ, ಸೊ ನೀವು ಇಲ್ಲಿ ಇದನ್ನು EMIಗೆ ಕನ್ವರ್ಟ್ ಮಾಡ್ತೀರಾ ಅಂತಂದರೆ ಮಾತ್ರ ಇಲ್ಲಿ ನಿಮಗೆ ಚಾರ್ಜಸ್ ಬೀಳುತ್ತೆ. ಓಕೆ, EMIಗೆ ಕನ್ವರ್ಟ್ ಮಾಡಿಲ್ಲ ಅಂತಂದರೆ ನೀವು ಯಾವುದೇ ಇಲ್ಲಿ ಕೊಡಬೇಕಾಗಿಲ್ಲ. ಓಕೆ, ದುಡ್ಡು ಕೊಡಬೇಕಾಗಿಲ್ಲ. ಆ್ಯಂಡ್ ಇದನ್ನು ಲಿಮಿಟನ್ನು ಇನ್ಕ್ರೀಸ್ ಅಥವಾ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳಕ್ಕೂ ಕೂಡ ನೀವು ಇಲ್ಲಿ ದುಡ್ಡು ಕೊಡಬೇಕಾಗಿಲ್ಲ. ಜಸ್ಟ್ ಆ್ಯಕ್ಟಿವೇಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ನಿಮ್ಗೆ ಯಾವಾಗ ಬೇಕೋ ಹೋಗಿ ಯೂಸ್ ಮಾಡ್ಕೋಬೋದು. ಓಕೆ, ಆ್ಯಂಡ್ 0 ರೂಪೀಸ್ ಇಲ್ಲಿ ಜಾಯ್ನಿಂಗ್ ಫೀಸ್ ಅಥವಾ ಮೇಂಟೆನೆನ್ಸ್ ಫೀಸ್ ಇರುತ್ತೆ. ಆ್ಯಂಡ್ ಇಲ್ಲಿ 0% ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಡ್ಯೂ ಟು ಇಲ್ಲಿ ನೀವು ಇದನ್ನು ನೆಕ್ಸ್ಟ್ ಮಂತಿಗೆ ಪೇಮೆಂಟ್ ಮಾಡ್ತೀರಾ ಅಂತಂದರೆ 0% ಇರುತ್ತೆ. ಅದೇ ನೀವು ಕನ್ವರ್ಟ್ ಮಾಡ್ಕೊತೀರಾ ಇದನ್ನು EMIಗೆ ಅಂತಂದರೆ ಆವಾಗ ಇಲ್ಲಿ ಇಂಟ್ರೆಸ್ಟ್ ಸೇರಿಬಿಟ್ಟು EMIನ ನಿಮಗೆ ಮಾಡಿಕೊಡುತ್ತೆ. ಆ ಅಕಾರ್ಡಿಂಗ್ ನೀವು ಮಂತ್ಲಿ ಪೇಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ. ಓಕೆ, ನೀವೇನಾದರೂ ಲೇಟ್ ಪೇಮೆಂಟ್ ಮಾಡ್ತೀರಾ ಅಂತಂದರೆ, ಅಂದರೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಮಾಡೋದಿರುತ್ತೆ, ಅದನ್ನು ನೀವು ಲೇಟ್ ಮಾಡ್ಕೊತೀರಾ ಅಂತಂದರೆ ಇಲ್ಲಿ 3% ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಡ್ಯೂ ಕೂಡ ಇರುತ್ತೆ, ಪೆನಾಲ್ಟಿ ಕೂಡ ಆಗ್ತಾ ಇದ್ದಾರೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಎವ್ರಿ 5th ಆಫ್ ಮಂತ್ ಒಳಗಡೆ, ಅಂದರೆ ನೀವು 5ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡ್ಕೊಂಬಿಡಬೇಕು ನೆಕ್ಸ್ಟ್ ಮಂತಿಂದ. ಓಕೆ, ಇಲ್ಲ ಅಂತಂದರೆ
ನಿಮಗೆ ಚಾರ್ಜಸ್ ಅನ್ನೋದು ಬೀಳುತ್ತೆ, ಪೆನಾಲ್ಟಿ ಅನ್ನೋದು ಇರುತ್ತೆ. ಓಕೆ, ಸೊ ಇನ್ಕ್ಲೂಡಿಂಗ್ GST ಕೂಡ. ಓಕೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ಚಾರ್ಜಸ್ ಬಗ್ಗೆ ಚಾರ್ಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಫ್ಲಿಪ್ಕಾರ್ಟ್ ಪೇ ಲೇಟರ್ EMI ಇದು. ಓಕೆ, ಸೊ ಇಷ್ಟಿರುತ್ತೆ. ಆ್ಯಂಡ್ EMIನ ಕನ್ವರ್ಟ್ ಮಾಡಿರ್ತೀರಾ ಆ್ಯಂಡ್ ಫೋರ್ಕ್ಲೋಸ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ 4% ಇರುತ್ತೆ. ಓಕೆ, ಸೊ ಈ ರೀತಿಯಾಗಿ ಫ್ಲಿಪ್ಕಾರ್ಟಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಡೀಟೇಲ್ ವಿಡಿಯೋ ಇದೆ, ಐ ಬಟನಲ್ಲಿ ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಆ್ಯಪ್ ಬಂದ್ಬಿಟ್ಟು ರಿಂಗ್ ಅಂತ ಹೇಳ್ಬಿಟ್ಟು. ಹೌದು, ರಿಂಗ್ ಅಪ್ಲಿಕೇಶನಲ್ಲಿ ನನಗೆ ಲೋನ್ ಸಿಗ್ತಾ ಇದೆ. ಸದ್ಯಕ್ಕೆ ಇದು ಪರ್ಸ್ನಲ್ ಲೋನ್ ಕೊಡ್ತಾ ಇದೆ ಆ್ಯಂಡ್ ನನಗೆ ಇಲ್ಲಿ ಲಿಮಿಟ್ ಕೂಡ ಸಿಗ್ತಾ ಇತ್ತು, ರಿಂಗ್ ಲಿಮಿಟು. ಅದು ಪೇ ಲೇಟರ್ ಲೋನ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಪೇ ಲೇಟರ್ ಲೋನ್ನ ನಾನು ತೊಗೊಂಡಿದ್ದೆ. ಓಕೆ, ಸೊ ಯಾವ ರೀತಿಯಾಗಿ ರಿಂಗಲ್ಲಿ ಪೇ ಲೇಟರ್ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಇದು ಪವರ್ ಲೋನ್ ಕೊಡ್ತಾ ಇದೆ. ಒಂದೊಂದು ಕೇಸಲ್ಲಿ ಅಪ್ಡೇಟ್ ಬಂದಾಗ ಇದು ರಿಂಗ್ ಲಿಮಿಟ್ ಕೂಡ ಸಿಗುತ್ತೆ. 35,000 ರೂಪಾಯಿವರೆಗೆ ರಿಂಗ್ ಲಿಮಿಟ್ ಕೊಡುತ್ತೆ. ಆ ಒಂದು ಲೋನ್ಗೆ ಇಲ್ಲಿ ಇಂಟ್ರೆಸ್ಟ್ ಆಗಲಿ ಏನೂ ಇರೋಂಗಿಲ್ಲ ಗೈಸ್. ಓಕೆ, ಅದನ್ನು ನೀವು ಈ ಮಂತ್ ಯೂಸ್ ಮಾಡಿ ನೆಕ್ಸ್ಟ್ ಮಂತ್ ಪೇಮೆಂಟ್ ಮಾಡ್ಕೋಬೋದು. ಓಕೆ, ಅದಕ್ಕೆ ಯಾವುದೇ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ. ಓಕೆನಾ, ಸೊ ಇವತ್ತು ಯೂಸ್ ಮಾಡ್ತೀರಾ ಅಂತಾರೆ ಇವತ್ತೇ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಮಾತ್ರ ಇಲ್ಲಿ ಚಾರ್ಜಸ್ ಇರುತ್ತೆ. 10% ಟ್ರಾನ್ಸಾಕ್ಷನ್ ಫೀಸ್ ತೊಗೊತಾರೆ. ನೀವು ಅದನ್ನು ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳಲ್ಲ, ಓನ್ಲಿ ಬಿಲ್ ಪೇಮೆಂಟ್ಸ್ಗೋಸ್ಕರ ಅಥವಾ ಮರ್ಚೆಂಟ್ಸಲ್ಲಿ ಮಾತ್ರ ಪೇಮೆಂಟ್ಸ್ ಮಾಡ್ಕೊತೀರಾ ಅಂತಂದರೆ ನೀವು ಆ ಒಂದು ರಿಂಗ್ ಲಿಮಿಟನ್ನು ತೊಗೋಬೋದು. ಆ್ಯಂಡ್ ಇದು ಮೇನ್ ಆಗಿ ಇವಾಗ ಪವರ್ ಲೋನ್ ಮಾತ್ರ ಕೊಡ್ತಾ ಇದೆ 2 ಲಕ್ಷ ರೂಪಾಯಿವರೆಗೆ. ನನಗೆ ಇಲ್ಲಿ 2 ಲಕ್ಷ ಆಫರ್ ಮಾಡ್ತಾ ಇದೆ, ಬಟ್ ಆದರೆ ನನಗೆ 8,000 ರೂಪಾಯಿ ಮಾತ್ರ ಆಫರ್ ಕೊಡ್ತಾ ಇದೆ. ಓಕೆ, ಲೋನ್ನ. ಸೊ ನನಗೆ ಬೇಕಾಗಿಲ್ಲ, ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ಈ ಒಂದು ಪವರ್ ಲೋನ್ನ ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ರಿಂಗಲ್ಲಿ ನೀವು ತೊಗೋಬೋದು. ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಆ ಒಂದು ವಿಡಿಯೋ ಕೂಡ ನೋಡ್ಕೋಬೋದು. ಓಕೆ, ಸೊ ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಈ ಒಂದು ಲೋನ್ನ ತೊಗೊಂಬಿಟ್ಟು ರೀಪೇಮೆಂಟ್ ಮಾಡ್ಕೊತೀರಾ ಅಂತಂದರೆ ನಿಮಗೆ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಓಕೆ, ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಮೋರಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಸಿಗುತ್ತೆ. ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಿಬಿಟ್ಟು ಇನ್ಸ್ಟೆಂಟ್ ಆಗಿ ಲೋನ್ನ ತಗೋಬೋದು. ಓಕೆ, ಸೊ ನೆಕ್ಸ್ಟ್ ಆ್ಯಪ್ ಬಂದ್ಬಿಟ್ಟು M-Pocket ಅಂತ ಹೇಳ್ಬಿಟ್ಟು. ಹೌದು, M-Pocket ಇದೆ. ಜೊತೆಗೆ ಇನ್ನೊಂದಿದೆ MobiKwik ಅಂತ ಹೇಳ್ಬಿಟ್ಟು. ಹೌದು, MobiKwik ಅಪ್ಲಿಕೇಶನಲ್ಲಿ ಇಲ್ಲಿ ನಮಗೆ ಎಷ್ಟು 5,000 ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಲೋನ್ ಸಿಗ್ತಾ ಇದೆ. ಸೊ ಸೇಮ್ ಇದು ಕೂಡ ರಿಂಗ್ ಅಪ್ಲಿಕೇಶನ್ ಥರನೇ ವರ್ಕ್ ಮಾಡುತ್ತೆ, ಬಟ್ ಆದರೆ ಇಲ್ಲಿ ನಿಮಗೆ ಲಿಮಿಟ್ ಕೊಡುತ್ತೆ. ಓಕೆನಾ, ಸೊ ಇದು ಪೇಮೆಂಟ್ ಆ್ಯಪ್ ಆಗಿದೆ. ಓಕೆ, MobiKwik ಅಂದ್ಬಿಟ್ಟು ಪೇಮೆಂಟ್ ಆ್ಯಪ್ ಆಗಿದೆ. ಇಲ್ಲಿಂದ ನೀವು ಬಿಲ್ ಪೇಮೆಂಟ್ಸ್ನ ಮಾಡ್ಕೋಬೋದು, ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇಲ್ಲಿ ನೀವು ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಗ್ರೋ ಮಾಡ್ಕೊತೀರಾ ಅಮೌಂಟನ್ನು ಅಂತಂದರೆ 12% ಇಂಟ್ರೆಸ್ಟ್ ಪರ್ ಆ್ಯನಮ್ ಕೂಡ ಸಿಗ್ತಾ ಇದೆ ನಿಮಗೆ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು, ಲೈಕ್ ಈ ಪಿಯರ್ ಟು ಪಿಯರ್. ಓಕೆ, ಸೊ ಅದು ಕೂಡ ಇವಾಗ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆ್ಯಂಡ್ 60,000 ರೂಪೀಸ್ ಕೂಡ ನಿಮಗೆ ಸಿಗ್ತಾ ಇದೆ ಜಿಪ್ ಲೋನ್ ಅಂತ ಹೇಳ್ಬಿಟ್ಟು. 0% ಪರ್ ಆ್ಯನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಜೊತೆಗೆ 5,000 ರೂಪೀಸ್ ಕೂಡ ಸಿಗ್ತಾ ಇದೆ. ನನಗೆ 5,000 ಲಿಮಿಟ್ ಕೂಡ ಸಿಕ್ಕಿದೆ. ಆ ಒಂದು ವಿಡಿಯೋನ ನಾನು ಡೀಟೇಲಾಗಿ ಮಾಡಿದ್ದೀನಿ. ಲೋನ ತೊಗೊಂಬಿಟ್ಟು ಕೂಡ ತೋರಿಸಿದ್ದೀನಿ, ಯೂಸ್ ಮಾಡಿ ಕೂಡ ತೋರಿಸಿದ್ದೀನಿ, ರೀಪೇಮೆಂಟ್ ಮಾಡಿ ಕೂಡ ತೋರಿಸಿದ್ದೀನಿ. 3 ವಿಡಿಯೋ ಇರುತ್ತೆ. ಓಕೆ, ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಚಾನಲ್ ಬಂದುಬಿಟ್ಟು ನೀವು ನೋಡ್ಕೋಬೋದು. MobiKwik ಟೆಕ್ ಆಫರ್ಸ್ ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಈ ಒಂದು ವಿಡಿಯೋ. ಆ್ಯಂಡ್ ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ತಕ್ಷಣ 5,000 ರೂಪಾಯಿವರೆಗೂ ಸಿಗುತ್ತೆ. ನಿಮ್ಗೆ ಏನಾದ್ರು ಖರ್ಚಿಗೆ ಏನಾದ್ರು ದುಡ್ಡು ಬೇಕಿತ್ತು ಅಂತಂದರೆ ಈ 3 ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ, ಸೊ ಗೈಸ್ ಇಷ್ಟಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಗೈಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.